ಹಲೋ ನನ್ನ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುವಂತಹ ಸಿಹಿ ಅಂತ ಹೇಳಿದ್ರೆ ರವೆ ಉಂಡಿರಿ. ಮನೆಯಲ್ಲೇ ತಯಾರಿಸಿದ ರವೆ ಉಂಡೆ ರುಚಿನೇ ಬೇರೆ. ಬನ್ನಿ ಹಾಗಾದ್ರೆ ರೆಡಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ನೋಡೋಣ. ಅಡುಗೆ ಅನ್ನೋದು ಕೇವಲ ಹೊಟ್ಟೆ ತುಂಬಿಸುವ ಕೆಲಸ ಅಲ್ಲರಿ, ನಮ್ಮ ಮನೆಯವರ ಮುಖದಲ್ಲಿ ನಗು ತರಿಸುವಂತಹ ಕೆಲಸ. ರವೆ ಉಂಡೆ ಮಾಡೋಕೆ ಬರ್ದೇ ಇರೋರು ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ನೋಡ್ರಿ, ಈಸಿಯಾಗಿ ರವೆ ಉಂಡೆ ಮಾಡ್ಬೋದು. ಒಂದು ಬಾಣಲೆ ಕಾಯಕ್ಕಿಟ್ಟು ಅದಕ್ಕೆ 6 ಸ್ಪೂನ್ ಆಗುವಷ್ಟು ತುಪ್ಪ ಹಾಕೇನ್ರಿ. ತುಪ್ಪ ಕಾದ್ಮೇಲೆ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಏನಿರ್ತಾವಲ್ರಿ ಅವನ್ನ ಆ ಬಿಸಿಯಾದ ತುಪ್ಪಕ್ಕೆ ಹಾಕಿಬಿಟ್ಟು ಫ್ರೈ ಮಾಡ್ಕೊತೇನ್ರಿ. ತುಪ್ಪದ ಪರಿಮಳ ಬಂದ ಕೂಡಲೇ ಈ ಒಂದು ರವೆ ಉಂಡೆಗೆ ಇನ್ನಷ್ಟು ರುಚಿ ಬರ್ತತಿ. ತುಪ್ಪವನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕಿದರೆ ಉಂಡೆ ಮೃದುವಾಗಿಯೂ ಚೆನ್ನಾಗಿಯೂ ಬರೋಕೆ ಸಾಧ್ಯ. ಅಡುಗೆ ಮಾಡುವಾಗ ಪ್ರೀತಿ ಹಾಕಿದರೆ ಸಾಮಾನ್ಯವಾದ ಪದಾರ್ಥವೂ ಕೂಡ ವಿಶೇಷವಾಗಿ ಬಿಡುತ್ತಾರೆ. ತುಪ್ಪದಲ್ಲಿ ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಸರಿಯಾಗಿ ಫ್ರೈ ಆಯ್ತು ನೋಡ್ರಿ, ಸರಿಯಾಗಿ ಘಮ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಇವನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂತೀನಿ. ಈಗ ನಾನು ಇದೇ ಒಂದು ಬಾಣಲೆಗನೆ ರೀ, ಇದ್ರಲ್ಲಿ ತುಪ್ಪ ಐತಲ್ರಿ, ಹಾಗಾಗಿ ಇದಕ್ಕೆ 2 ಕಪ್ ಆಗುವಷ್ಟು ಬಾಂಬೆ ರವಾನ ಯೂಸ್ ಮಾಡ್ತಾ ಇದ್ದೀನಿ. ಬಾಂಬೆ ರವಾ ಹಾಕೋತೇನ್ರಿ. ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಬೇಕ್ರಿ ತುಪ್ಪದೊಳಗೆ. ಇಲ್ಲಿ ರವೆಯನ್ನ ಚೆನ್ನಾಗಿ ಹುರಿಯೋದು ತುಂಬಾ ಮುಖ್ಯ ಆಗ್ತತ್ರಿ. ರವೆಯ ಬಣ್ಣ ಬದಲಾಗುವಷ್ಟು ಹುರಿಬಾರ್ದು. ಒಳ್ಳೆಯ ಪರಿಮಳ ಬರುವವರೆಗೆ, ಘಮ ಬರುವವರೆಗೆ ನಿಧಾನವಾಗಿ ಹುರ್ಕೊಂಡ್ರೆ ಸಾಕು. ಅಡುಗೆಯಲ್ಲಿ ಸಣ್ಣ ಸಣ್ಣ ವಿಚಾರಗಳೇ ರುಚಿಯನ್ನು ಹೆಚ್ಚಿಸ್ತಾವು. ಆತುರ ಮಾಡದೆ ನಿಧಾನವಾಗಿ ಮಾಡಿದರೆ ಅಡುಗೆ ಇನ್ನೂ ಚೆನ್ನಾಗಿ ಬರುತ್ತೆ. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರವೆಯನ್ನು ಹುರ್ಕೋಬೇಕ್ರಿ. ಯಾವುದೇ ಕಾರಣಕ್ಕೂ ಕೂಡ ಈ ರವೆಯ ಕಲರು ಚೇಂಜ್ ಆಗಬಾರ್ದು, ಒಳ್ಳೆ ಘಮ ಬಂದರೆ ಸಾಕು. ಈಗ ರವೆಯಿಂದ ಒಳ್ಳೆ ಪರಿಮಳ ಬರ್ತಾ ಐತಿ ನೋಡ್ರಿ. ಮನೆಯಲ್ಲೇ ಸಿಹಿ ಮಾಡ್ತಿದ್ದೀವಿ ಅನ್ನೋ ಖುಷಿನೇ ಬೇರೆ ಅಲ್ವಾ. ರವೆ ಉಂಡೆಗೆ ಬೇಕಾಗುವಂತಹ ಹದದಲ್ಲಿ ಈ ಬಾಂಬೆ ರವಾನ ಹುರ್ಕೊಂಡು ಆಯ್ತು ನೋಡ್ರಿ. ಫೈನಲಿ ಬಾಂಬೆ ರವಾ ಕಲರ್ ಕೂಡ ಚೇಂಜ್ ಆಗದೆ ಇರೋ ಥರ ಈ ಥರ ಹುರ್ಕೊಂಡು ರೆಡಿ ಮಾಡ್ಕೊಂಡೇನಿ. ಇವಾಗ ನಾನು ಒಣ ಕೊಬ್ಬರಿಯನ್ನು ಹೆರೆದುಕೊಂಡು ಇಟ್ಕೊಂಡಿದ್ದೀರಿ. ಈ ಪ್ರಮಾಣದಲ್ಲಿ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಇದಕ್ಕೆ ಸೇರಿಸ್ತೇನೆ. ಹಾಗೆ 1 ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಂಡಿನಿ ನೋಡ್ರಿ. ಈ ಕಪ್ ಏನು ತೋರಿಸ್ತಾ ಇದ್ದೇನಲ್ಲ, ಇದೇ ಕಪ್ಪಿಂದಾನೇ ನಾನು ರವೆ ಕೂಡ 2 ಕಪ್ ತಗೊಂಡಿದ್ದೆ. ಏಲಕ್ಕಿ ಮತ್ತು ಲವಂಗದ ಪುಡಿಯನ್ನು 1 ಟೀ ಸ್ಪೂನ್ ಆಗುವಷ್ಟು ಫ್ಲೇವರ್ಗೋಸ್ಕರ ಇಲ್ಲಿ ಯೂಸ್ ಮಾಡ್ತೇನೆ. 2 ಕಪ್ ಆಗುವಷ್ಟು ಬಾಂಬೆ ರವೆ, 1 ಕಪ್ ಅಷ್ಟು ಸಕ್ಕರೆ, 1 ಕಪ್ ಅಷ್ಟು ಕೊಬ್ಬರಿ ತುರಿಯಿಂದ ಸೂಪರ್ ಆಗಿರೋ ರವೆ ಉಂಡೆಯನ್ನು ಈ ಥರ ಮಾಡ್ಬೋದು. ಹಾಗೆ 1 ಕಪ್ ಆಗುವಷ್ಟು ನೀರನ್ನು ಬಳಸ್ತೇನೆ. 1 ಕಪ್ ನೀರೇನು ತಗೊಂಡಿದ್ನಲ್ರಿ ಅದನ್ನು ಒಮ್ಮೆಲೇನೆ ಹಾಕಬಾರ್ದು. ಕನ್ಸಿಸ್ಟೆನ್ಸಿ ನೋಡ್ತಾ ನೋಡ್ತಾ ಸ್ವಲ್ಪ ಸ್ವಲ್ಪ ಕೈಯಿಂದ ಚಿಮ್ಕಿಸ್ಕೊಂಡ್ರೆ ಸಾಕು. ಗೋಡಂಬಿ ಮತ್ತು ದ್ರಾಕ್ಷಿ ಏನು ತುಪ್ಪದಲ್ಲಿ ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ, ಕರೆದಿಟ್ಕೊಂಡಿದ್ವಿ, ಅದನ್ನು ಇವಾಗ ಸೇರಿಸ್ಕೋತೀನಿ. ಇವಾಗ ಇದನ್ನು ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತೇನಾದರೂ ನೀರು ಬೇಕು ಅಂತ ಹೇಳಿದರೆ ನಾನು ಆವಾಗಲೇ ಹೇಳಿದ್ನಲ್ಲ, ಕೈಯಿಂದ ಮಾತ್ರ ಸ್ವಲ್ಪ ಚಿಮ್ಕಿಸ್ಕೊಳ್ಳಿ ಅಂತ. ಬೇಕು ಅಂತ ಹೇಳಿದರೆ ಮಾತ್ರ ನೀರು ಹಾಕಬೇಕು, ಬೇಡ ಅಂತ ಹೇಳಿದರೆ ಇಷ್ಟರಲ್ಲೇ ಸರಿಯಾಗುತ್ತೆ ಅನ್ನೋದಾದರೆ ಹಾಕೋ ಅವಶ್ಯಕತೆ ಇಲ್ಲ. ಇವಾಗ ಮುಚ್ಚಳ ಮುಚ್ಚಿಟ್ಬಿಟ್ಟು 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕ್ರಿ ಇದನ್ನು. ಇವಾಗ ಮುಚ್ಚಳವನ್ನು ಕ್ಲೋಸ್ ಮಾಡಿ ನೋಡಿದಾಗ ಸರಿಯಾಗಿ ಹದವಾಗಿ ಬೆಂದಿತ್ತು. ಹಾಗೆ ಆರಿದ ತಕ್ಷಣ ಈ ಒಂದು ಉಂಡೆನ ಮಾಡ್ತಾ ಇದ್ದೀನಿ. ಎಷ್ಟು ಸರಿಯಾಗಿ ಬರ್ತಾ ಇದೆ ನೋಡಿ, ಉಂಡೆ ಎಷ್ಟು ಮೃದುವಾಗಿ ಬರ್ತಾ ಇದೆ. ಬಾಯಲ್ಲಿಟ್ಟರೆ ಕರಬೇಕು ಅಷ್ಟು ಸಾಫ್ಟಾಗಿ ರವೆ ಉಂಡೆಯನ್ನು ಈ ಒಂದು ಮೆಥಡಲ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಳ್ಳೆಯ ಅಡುಗೆಗೆ ದುಬಾರಿ ಸಾಮಾನು ಬೇಕಾಗಿಲ್ಲ ರೀ, ಸರಿಯಾದ ಹದ ಮತ್ತು ಪ್ರೀತಿ ಇದ್ದರೆ ಸಾಕು. ಈ ಉಂಡೆಗಳನ್ನು ಕಟ್ಟುವಾಗ ತುಂಬ ಬಿಗಿಯಾಗಿ ಒತ್ತಬಾರ್ದ್ರಿ, ನಿಧಾನವಾಗಿ ಹಿಡಿದ್ರೆ ಮೃದುವಾದ ಉಂಡೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತಿದೆ. ಹೊರಗಿನಿಂದ ನೋಡಲು ಸಿಂಪಲ್ ಆಗಿದ್ರೂ ಕೂಡ ರುಚಿಯಲ್ಲಿ ಮಾತ್ರ ಸೂಪರ್. ಮನೆಯಲ್ಲಿರುವ ಮಕ್ಕಳಿಗಂತೂ ಕೊಡಲು ಸೂಪರ್ ರೆಸಿಪಿ ಇದು. ಸಿಹಿ ಅಂದ ತಕ್ಷಣ ಕೆಲವರು ಹಬ್ಬಕ್ಕೆ ಮಾತ್ರ ಅಂತ ತಿಳ್ಕೊತಾರೆ, ಆದರೆ ಸಿಹಿ ಅಂದರೆ ಹಬ್ಬಕ್ಕೆ ಮಾತ್ರವಲ್ಲ, ನಮ್ಮ ಪ್ರತಿದಿನದ ಬದುಕಿನಲ್ಲೂ ಸ್ವಲ್ಪ ಸಿಹಿ ಇರಲಿ.
ಹಲೋ ನನ್ನ ವೀಕ್ಷಕರೇ, ನಮ್ಮ ಮನೆಯ ಅಡುಗೆ ನಿಮಗೆ ಇಷ್ಟ ಆಗ್ತಾ ಇದೆಯಾ? ಇಂತಹ ಸಾಂಪ್ರದಾಯಿಕ ಅಡುಗೆ ವಿಧಾನಗಳನ್ನು ಇನ್ನಷ್ಟು ನೋಡಬೇಕು ಅಂದರೆ ತಪ್ಪದೇ ನಮ್ಮ ಚಾನಲನ್ನು ನೋಡ್ತಾ ಇರಿ. ನೀವು ಕೂಡ ರವೆ ಉಂಡೆಯನ್ನು ಇದೇ ಒಂದು ಟಿಪ್ಸ್ನ ಫಾಲೋ ಮಾಡಿ ಮಾಡ್ತಿರೋ ಅಥವಾ ಬೇರೆ ರೀತಿಯಲ್ಲಿ ಮಾಡ್ತಿರೋ, ಹಾಗೆ ಯಾವ ರೀತಿಯಾಗಿ ನೀವು ರವೆ ಉಂಡೆಯನ್ನು ಮಾಡ್ತೀರಿ ಅಂತ ನಿಮ್ಮ ವಿಧಾನವನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ತಾಯಿ ಅಥವಾ ಅಜ್ಜಿ ಮಾಡುವ ರವೆ ಉಂಡೆ ನಿಮಗೆ ನೆನಪಾಗಿರಬಹುದು. ಇಂತಹ ಹಳೆಯ ಕಾಲದ ರುಚಿಗಳು ಯಾವಾಗಲೂ ಮನಸ್ಸಿನಲ್ಲಿ ಉಳಿದುಕೊಳ್ಳುತ್ತವೆ. ಇವಾಗ ನೋಡಿ, ನಮ್ಮ ಮೃದುವಾದ ರವೆ ಉಂಡೆ ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿದೆ, ತಿನ್ನೋಕೆ ಅಷ್ಟೇ ರುಚಿಯಾಗಿರುತ್ತೆ. ನೀವೇ ನೋಡಿರುವ ಹಾಗೆ ಸರಳವಾದ ಪದಾರ್ಥಗಳಿಂದ ಮನೆಯಲ್ಲಿ ಪ್ರೀತಿಯಿಂದ ಮಾಡಿದ ಈ ಸಿಹಿ ನಿಮ್ಮ ಮನೆಯವರಿಗೂ ಇಷ್ಟವಾಗಲಿ. ಇಂತಹ ನಮ್ಮ ಹಳ್ಳಿ ಸೊಗಡಿನ ಸಾಂಪ್ರದಾಯಿಕ ಅಡುಗೆಗಳನ್ನು ನೋಡಲು ನಮ್ಮ ಚಾನಲ್ ಜೊತೆ ಸದಾ ಇರಿ. ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ವಿಡಿಯೋ ಮಾಡಲು ಶಕ್ತಿ ಕೊಡುತ್ತದೆ. ತುಪ್ಪದ ಪರಿಮಳದೊಂದಿಗೆ ಮೃದುವಾಗಿ ರೆಡಿಯಾಗಿರುವ ರವೆ ಉಂಡೆಗಳು ಸವಿಯಲು ಸಿದ್ಧ. ರವೆ ಉಂಡೆಯನ್ನು ಮಾಡುವುದಕ್ಕೆ ಬರುವುದಿಲ್ಲ ಎನ್ನುವವರು ಈ ಒಂದು ಮೆಥಡ್ನ ಫಾಲೋ ಮಾಡಿ ನೋಡಿ. ತುಂಬ ಸುಲಭವಾಗಿ ಕ್ವಿಕ್ ಆ್ಯಂಡ್ ಫಾಸ್ಟಾಗಿ ಯಾವ ರೀತಿ ಉಂಡೆಗಳನ್ನು ತಯಾರು ಮಾಡುವುದು ಎಂಬುದನ್ನು ಕೂಡ ಮನವರಿಕೆ ಮಾಡಿಕೊಳ್ಳಿ. ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ರಲ್ಲ, ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡುವುದನ್ನು ಮರಿಬೇಡಿ. ಇಂತಹ ಇನ್ನಷ್ಟು ಸಾಂಪ್ರದಾಯಿಕ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೆಡಿಯಾದ ರವೆ ಉಂಡೆಗಳನ್ನು ನೋಡುವುದರೊಂದಿಗೆ ನಿಮ್ಮ ಬಾಯಿಯನ್ನು ಸಿಹಿ ಮಾಡಿಕೊಳ್ಳಿ. ಯಾವಾಗಲೂ ಖುಷಿಯಾಗಿರಿ, ಸಿಹಿಯಾಗಿರಿ.